ಹಾಯ್ ಫ್ರೆಂಡ್ಸ್, ನಾನು ಮಹೇಶ್ ಮೈ ಫ್ರಮ್ ಟೆಕ್ ಮೈ ಚಾನಲ್. ನೋಡ್ತಿದ್ದೀರಲ್ಲ, ಇದು ಡೆಲ್ ಲ್ಯಾಟಿಟ್ಯೂಡ್ 7420 14 ಇಂಚ್ ಲ್ಯಾಪ್ಟಾಪ್. ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಅಂತ. ಹಾಗೆ ಟೆಕ್ಸ್ಚರ್ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಬಾಟಮ್ ಮತ್ತು ಸೈಡಲ್ಲೆಲ್ಲ ವೆಲ್ವೆಟ್ ಫೀಲ್ ಸಿಗುತ್ತೆ. 14 ಇಂಚ್ ಇದೊಂಥರ ಚಿಕ್ಕದಾಗಿದೆ ಅಂತಲೇ ಹೇಳ್ಬೋದು. ಒಂದೇ ಕೈನಲ್ಲಿ ಹ್ಯಾಂಡಲ್ ಮಾಡ್ಬೋದು. ಇಲ್ಲಿ ನೋಡ್ತಿದ್ರಲ್ಲ, ಇದು ಬಂದು ಎಕ್ಸಾಸ್ಟು ಸ್ವಲ್ಪ ಚಿಕ್ಕದಾಗಿದೆ ಅನಿಸುತ್ತೆ ಹಳೆ ಮಾಡೆಲ್ಗೆ ಕಂಪೇರ್ ಮಾಡಿದ್ರೆ. ಇದು ಒಂದು USB-C ಪೋರ್ಟು, ಅಂದರೆ ಥಂಡರ್ಬೋಲ್ಟ್ ಲ್ಯಾಪ್ಟಾಪ್ ಚಾರ್ಜರ್ನ ಇದಕ್ಕೆ ಕನೆಕ್ಟ್ ಮಾಡಬೇಕಾಗುತ್ತೆ. ಒಂದು ಎಕ್ಸಾಸ್ಟ್ ಫ್ಯಾನ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ದೊಡ್ಡದಾಗಿದೆ. 7410 ಮಾಡೆಲ್ನಲ್ಲಿ ಸೈಡ್ನಲ್ಲಿ ಎಕ್ಸಾಸ್ಟ್ ಕೊಟ್ಟಿರಲಿಲ್ಲ, 7420ನಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದು ಹೆಡ್ಫೋನ್ ಜಾಕ್. 7410ನಲ್ಲಿ ಇದು ರೈಟ್ ಹ್ಯಾಂಡ್ ಸೈಡ್ನಲ್ಲಿತ್ತು, ಇದರಲ್ಲಿ ಲೆಫ್ಟ್ ಸೈಡ್ನಲ್ಲಿದೆ. ಒಳ್ಳೆಯದಂತಲೇ ಹೇಳ್ಬೋದು. ಯಾಕಂದರೆ ಮೌಸ್ ಯೂಸ್ ಮಾಡೋರಿಗೆ ವೈರ್ ಡಿಸ್ಟರ್ಬ್ ಮಾಡೋ ಚಾನ್ಸಸ್ ಜಾಸ್ತಿ. ಪರ್ಸ್ನಲಿ ನನಗೆ ಲೆಫ್ಟ್ನಲ್ಲಿ ಕೊಟ್ಟಿರೋದು ಒಳ್ಳೆಯದಂತಲೇ ಹೇಳ್ಬೋದು. ಮತ್ತು ಇದು ಸ್ಮಾರ್ಟ್ ಕಾರ್ಡ್ ರೀಡರು. ಇನ್ನು ರೈಟ್ ಸೈಡ್ ಬಂದರೆ ಇದು ಒಂದು ನೋಬೆಲ್ ಸ್ಲಾಟ್ ಫಾರ್ ಸೆಕ್ಯೂರಿಟಿ. ಇದು HDMI ಸ್ಲಾಟ್ 2.0 ವರ್ಷನು. ಇದು ಒಂದು USB 3.2. ಇಲ್ಲಿ ಇನ್ನೊಂದು USB-C ಥಂಡರ್ಬೋಲ್ಟ್ 4 ಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಮೈಕ್ರೋ SD ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಈಗ ಸ್ಕ್ರೀನ್ ಓಪನ್ ನೋಡೋಣ ಹೇಗಿದೆ ಅಂತ. ಓಪನ್ ಮಾಡ್ತಿದ್ದಂಗೆ ಆನ್ ಆಗಿದೆ. ಇದು ಒಂದು ಅಪ್ ಟು 180 ಡಿಗ್ರಿವರೆಗೂ ಓಪನ್ ಆಗುತ್ತೆ. ಇನ್ನು ಸ್ಪೆಸಿಫಿಕೇಶನ್ ನೋಡೋಣ. ಇದು ಒಂದು ಇಂಟೆಲ್ ಕೋರ್ i7 ಪ್ರೊಸೆಸರ್, 11th ಜನರೇಷನ್, ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ RSXC, 16 GB ರ್ಯಾಮ್ ಇದೆ, ಎಕ್ಸ್ಟೆಂಡೆಡ್ ಅಪ್ ಟು 32 GB. ಇಲ್ಲಿ ವೆಬ್ ಕ್ಯಾಮ್ ಕೊಟ್ಟಿದ್ದಾರೆ. ಇದು ಒಂದು 720p. ಟಚ್ ಪ್ಯಾಡ್ ನೋಡೋದಾದರೆ ಸ್ಮೂತ್ ಫಿನಿಶ್ ಇದೆ. ಇದರ ಸೆನ್ಸರ್ ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ದೊಡ್ಡದಾಗಿದೆ ಮಾಡೋದಕ್ಕೆ ಕಂಪೇರ್ ಮಾಡಿದ್ರೆ. ಬಟನ್ ಆಪರೇಷನ್ಸ್ ಕೂಡ ತುಂಬ ಸ್ಮೂತ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಜಸ್ಟ್ ಟಚ್ ಮಾಡೋದು ಸಾಕು, ತುಂಬ ಕಂಫರ್ಟ್ ಫೀಲ್ ಅನಿಸುತ್ತೆ ನಮ್ಗೆ ಒಂಥರ ಇದು ಯೂಸ್ ಮಾಡೋರಿಗೆ. ಈವನ್ ಸ್ಪೀಡ್ ಟೈಪಿಂಗ್ ಮಾಡೋರು ಕೂಡ ತುಂಬ ಚೆನ್ನಾಗಿದೆ ಇದು. ಎಸ್ಪೆಷಲಿ ಟಚ್ ಪ್ಯಾಡ್ ಅಂತೂ ಹಳೆ ಮಾಡೆಲ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿದೆ. ಫಿನಿಶಿಂಗ್ ಕೂಡ ಚೆನ್ನಾಗಿದೆ. ಒಳ್ಳೆ ಸೆನ್ಸಿಟಿವಿಟಿ ಇದೆ. ಮತ್ತು ಇದ್ರ ಬ್ಯಾಟ್ರಿ ಲೈಫ್ ನೋಡೋದಾದರೆ 9 hours ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಅಂದ್ರೂ 6 to 7 hours ಅಂತ ಕಂಪಲ್ಸರಿ ಬಂದೇ ಬರುತ್ತೆ. ಇನ್ನು ಡಿಸ್ಪ್ಲೇ ಬರೋದಾದರೆ ಎರಡು ಸೈಡ್ನಲ್ಲಿ ಥಿನ್ ಬೆಸಲ್ ಕೊಟ್ಟಿದ್ದಾರೆ, ರೈಟ್ ಮತ್ತು ಲೆಫ್ಟ್ ಸೈಡ್ನಲ್ಲಿ. ಡಿಸ್ಪ್ಲೇ ರೇಷಿಯೋ ಬಂದು 16.9. ಮ್ಯಾಟ್ ಫೀಲ್ ಇದೆ. 400 nits ಬ್ರೈಟ್ನೆಸ್ ಇದೆ. ಓವರಾಲ್ ಆಗಿ ಹೇಳಬೇಕಂದ್ರೆ ಈ ಲ್ಯಾಪ್ಟಾಪ್ ತುಂಬ ಚೆನ್ನಾಗಿದೆ. 7410ಗೂ 7420ಗೂ ಕೆಲವೊಂದು ಚೇಂಜಸ್ ಮಾಡಿರೋದು ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನೋಡೋದಲ್ಲ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕೂಡ ಒತ್ತಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.